ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಮಿನಿ ವ್ಲಾಗ್. ಈ ವ್ಲಾಗ್ ಬಂದು ಸಂಡೇ ವ್ಲಾಗು. ಇವತ್ತು ನಮಗೆ 2 ಫಂಕ್ಷನ್ ಇತ್ತು, ಸೊ ಅಟೆಂಡ್ ಆಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ನಾವು ಅರ್ಲಿ ಮಾರ್ನಿಂಗು 7:30ಗೆ ವೇಕಪ್ ಆಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಇವಾಗ 9:30ಗೆ ಮನೆ ಬಿಟ್ಟು ನಾವು ಮೈಸೂರಿಗೆ ಹೋಗ್ತಿದ್ದೀವಿ. ಮೈಸೂರಲ್ಲಿ ನಮಗೆ ಸೀಮಂತ ಫಂಕ್ಷನ್ ಇದೆ, ಸೊ ಅದನ್ನು ನಾವು ಮುಗಿಸ್ಕೊಂಡು ನಾವು ಮಂಡ್ಯಕ್ಕೆ ಬರಬೇಕು. ಮಂಡ್ಯದಲ್ಲಿ ನಮಗೆ ಒಂದು ಬೀಗರೂಟದ ಫಂಕ್ಷನ್ ಇದೆ. ಲಾಸ್ಟ್ ವೀಕು ನಾನು ಹಳದಿ ಶಾಸ್ತ್ರದ್ದು ಮತ್ತು ರಿಸೆಪ್ಷನ್ದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ ಅಲ್ವಾ, ಅವ್ರದ್ದು ಈ ಸಂಡೇ ಅಂದರೆ ಇವತ್ತು ಬೀಗರೂಟ ಇದೆ. ಸೊ ನಾವು ಸೀಮಂತ ಫಂಕ್ಷನ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಬೀಗರೂಟಕ್ಕೆ ಹೋಗಬೇಕಿತ್ತು. ಸೊ ನಾವು ಸೀಮಂತ ಫಂಕ್ಷನ್ ನಡೀತಿದ್ದ ಲೊಕೇಶನ್ಗೆ ಬಂದಾಗ ಆಲ್ರೆಡಿ 12 ಆಗಿತ್ತು. ಆವಾಗ ತಾನೇ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗ್ತಿತ್ತು. ನಮ್ಮ ಋತ್ವಿ ಅವ್ರ ಅಮ್ಮ ಬಂದಿರಲಿಲ್ಲ. ಋತ್ವಿ, ನಾನು ಇಲ್ಲ ನಂದಿನಿ, ನನ್ನ ತಮ್ಮ ಯಾರೇ ಇದ್ರೂ ಆರಾಮಾಗಿ ಇರ್ತಾಳೆ. ಸೊ ಅವಳನ್ನ ನಾವೇ ಕರ್ಕೊಂಡು ಬಂದಿದ್ವಿ. ಇಲ್ಲಿ ಎಲ್ಲ ಶಾಸ್ತ್ರನೂ ನೋಡಿಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ವಿ. ಆಮೇಲೆ ನಾವು ನೆಕ್ಸ್ಟು ಊಟಕ್ಕೆ ಹೋಗಬೇಕಿತ್ತು. ಸೊ ಇದೆಲ್ಲ ಶಾಸ್ತ್ರ ನೋಡಿಕೊಂಡು ನಾವು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಡೈರೆಕ್ಟಾಗಿ ಊಟಕ್ಕೆ ಹೋದ್ವಿ. ಊಟ ಮಾಡಿಕೊಂಡು ಮತ್ತೆ ಎಲ್ರಿಗೂ ಬಾಯ್ ಹೇಳಿ ನಾವು ಮತ್ತೆ ಮಂಡ್ಯ ಕಡೆ ಹೊರಟ್ವಿ. ಇಲ್ಲಿ ನಮ್ಮ ಋತ್ವಿ ನಿಮ್ಗೆಲ್ರಿಗೂ ಹಾಯ್ ಮಾಡ್ತಿದ್ದಾಳೆ, ಕೇಳಿಸ್ಕೊಳ್ಳಿ. ಋತ್ವಿ ಹಾಯ್ ಮಾಡಾಯಿತು, ಇವಾಗ ಅಳ್ತಿದ್ದಾಳೆ. ಆ್ಯಕ್ಚುಲಿ ಕಾರಲ್ಲಿ ಒಂದು ಚಿಟ್ಟೆ ಬಂದಿತ್ತು, ಸೊ ಅದನ್ನು ಅವಳ ಮೈ ಮೇಲೆ ಬಿಟ್ವಿ, ಹಾಗಾಗಿ ಅವಳು ಪಾಪ ಅಳ್ತಿದ್ಲು. ಸೊ ನನಗೆ ಹಾಗೆ ಸ್ವಲ್ಪ ನಿದ್ದೆ ಬಂತು. ನಿದ್ದೆ ಮಾಡಿ ಕಣ್ಣು ಬಿಡೋ ಅಷ್ಟೊತ್ತಿಗೆ ಮಂಡ್ಯ ಬಂದಿತ್ತು. ಸೊ ಇಲ್ಲಿ ಬೀಗರೂಟ ನಡೀತಿದ್ದ ಪ್ಲೇಸಿಗೆ ಬಂದು ಡೈರೆಕ್ಟು ಊಟಕ್ಕೆ ಕೂತ್ಕೊಂಡ್ವಿ. ಊಟ ಮಾಡಿಕೊಂಡು ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ, ಅಕ್ಕಂದಿರು ಎಲ್ಲರೂ ಬಂದಿದ್ದರು. ಅವರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಇಲ್ಲಿಂದ ಮನೆಗೆ ನೆಕ್ಸ್ಟು ಹೊರಡಬೇಕಿತ್ತು. ಇಲ್ಲಿ ಪನ್ನು ಮತ್ತು ಋತ್ವಿ ಮಾತಾಡ್ಕೋತಿದ್ದಾರೆ. ಇವರಿಬ್ಬರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೊ ಇಬ್ಬರೂ ಸ್ಫೂರ್ತಿ ಆಟ ಆಡಿಸ್ಕೊಂಡು ಇದ್ಲು. ಇದೆಲ್ಲ ಆದಮೇಲೆ ಮತ್ತೆ ನಾವು ಅಲ್ಲೇ ಸ್ವಲ್ಪ ಹೊತ್ತು ಇದ್ವಿ. ಮತ್ತು ಅಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಕ್ಕಂದಿರಿಗೆಲ್ಲ ಬಾಯ್ ಹೇಳಿ ನಾವು ಊರ ಕಡೆ ಹೊರಟ್ವಿ. ಇಲ್ಲಿಗೆ ಈ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.